ನೀನು ದಯವಿಟ್ಟು ಹೆದರ್ಕೋಬೇಡ. ಹೆದರ್ಕೊಳ್ಳೋದ ನಾನಾ? ನನ್ನ ಬಾಯಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಅತ್ತಿಗೆ. ಅತ್ತಿಗೆ, ನೀವು ಅಂತ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ. ಇದೇ ಬೇರೆಯವ್ರಾಗಿದ್ರೆ ಕಿವಿ ಮುಚ್ಕೋಬೇಕು. ಹಂಗೆ ಬರ್ತಿದ್ ನನ್ನ ಮಾತುಗಳು. ಸುಧಾ, ನೀನು ಅನಗತ್ಯವಾಗಿ ಕೋಪ ಮಾಡ್ಕೋತಿದ್ಯಾ. ಅವಳು ಇಲ್ಲಿ ಬರೋದಕ್ಕೂ ನಾವು ಇಲ್ಲಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ನಂಬು. ಇಲ್ಲ ಅಂದ್ರೆ ಒಳ್ಳೇದು. ಅವಳೇನಾದ್ರೂ ಜಗಳ ತೆಗೆಯೋಕೆ ಬಂದ್ಲು ಅನ್ಕೊಳ್ಳಿ, ನನ್ನ ಮಾರಿ ಅವತಾರ ನೋಡ್ಬೇಕಾಗುತ್ತೆ ನೀವು. ಸುಧಾ 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 ಏನಂತೆ ಆ ಅಮ್ಮಂದು ಆವಾಜ್ ಆಗ್ದಂಗಿತ್ತು? ಅದು ಮಗಳ ನಿಶ್ಚಿತಾರ್ಥ ಅಲ್ವಾ, ಹೇಗ್ ನಡೆಯುತ್ತೋ ಏನು ಅಂತ ತಾಯಿಯಾದವಳಿಗೆ ಆತಂಕ ಇರುತ್ತಲ್ವೇನೋ. ಆತಂಕನೂ ಇಲ್ಲ, ಮಣ್ಣು ಇಲ್ಲ. ಆ ಬಾಯಿ ಬಿಡಿಗೆ ಜೊತೆ ಸಂಬಂಧ ಬೆಳೆಸ್ಕೋತಿದ್ಯಲ್ಲ, ಅದಕ್ಕೆ ನೀನು ಆತಂಕ ಪಡಬೇಕು. ಏನಾದ್ರೂ ಇದ್ರೆ ಹೇಳು, ಆಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ, ಬೆಳೆ ತೋರಿಸ್ಕೊಂಡು ಮಾತಾಡ್ತಾಳೆ. ಏನು ಇಲ್ಲ ಕಣೋ, ಬಾ ನೀನು. ಏನು ಮಿನಿಸ್ಟ್ರೆ, ಮಾತುಕತೆ ಶುರು ಮಾಡೋಣ? ಏನ್ರಪ್ಪ, ನಮ್ಮ ಜಗನ್ನಾಥನ ಕೊನೆ ಮಗ ವಿಕ್ರಮ್ಗೂ ಸುಧಮ್ಮನ ಮಗಳು ಸಾಕ್ಷಿಗೂ ನಿಶ್ಚಿತಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಹಿರಿಯರು ನೀವು ನಿಂತು ನಡೆಸ್ಕೊಡ್ಬೇಕು. ಏನಂತೀರಾ? ಅದಕ್ಕೇನಂತೆ, ಸಂತೋಷವಾಗಿ ನೆರವೇರಿಸ್ಕೊಡೋಣ. ಏನು ಮೇಸ್ಟ್ರೆ, ನಮ್ಮ ಸಾಕ್ಷಿನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಿಮಗಾಗ್ಲಿ, ನಿಮ್ಮ ಮಗನಿಗಾಗ್ಲಿ, ನಿಮ್ಮ ಮನೆಯವ್ರಿಗಾಗ್ಲಿ ಏನಾರು ಅಭ್ಯಂತರ ಇದೆಯೇ? ಯಾಕೆ ಮಿಸ್ಟರ್ ಸೈಲೆಂಟ್ ಆಗ್ಬಿಟ್ರಿ? ನಿಮ್ಗೆ ಈ ಮದ್ವೆ ಇಷ್ಟ ಇಲ್ವಾ? ವಿಕ್ರಮ್. विक्रम पूर्वाजितांगना विशेषेण विशिष्टायां देद्वार परमेश्वर प्रीत्यर्थं रोहिणी नक्षत्रे विषमराजोदादस्य विक्रम नामदेस्य तत्सह कुटुम्बानां क्षेमस्थैर्य विजयवीर्य अभय आरोग्य अभिवृद्ध्यर्थं धर्मार्थकाम्यमोक्ष चतुर्विधा फलपुरुषार्थ सिद्ध्यर्थम् अष्टोत्तरनाम पूजां च करिष्ये। पश्यदति दुर्गाणि विश्वानावेव सिन्धुं दुरितात्यग्निः तामग्निवर्णां तपसा ज्वलन्तीं भैरोचनीं कर्मफलेषु जुष्टाम् दुर्गां देवीगुं शरणमहं प्रपद्ये सुतरसि तरसे नमः। ಒಪ್ಪಿಗೆ ಇದೆ. ಏನಮ್ಮ ಸುಧಾ, ಮೂರ್ತಿ, ನಿಮ್ಮ ಮಗಳು ಸಾಕ್ಷಿನ ಜಗನ್ನಾಥ್ ಮೇಷ್ಟ್ರ ಮಗ ವಿಕ್ರಮ್ ಕೊಡೋದಕ್ಕೆ ನಿಮ್ದು ಏನಾದ್ರು ಆಕ್ಷೇಪಣೆ ಇದೆಯಾ? ಏನಾದರೂ ಇದ್ರೆ ಈಗಲೇ ಮಾತಾಡ್ಕೊಬಿಡಿ. ಮುಂದೆ ಇದ್ರ ಬಗ್ಗೆ ಮನಸ್ತಾಪಗಳು ಬರಬಾರ್ದು. ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಅವನು ಚಿಕ್ಕವನಿದ್ದಾಗಿಂದಲೂ ಅವನೇ ನನ್ನ ಅಳಿಯ ಅಂತ ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು, ಎರಡು ಕುಟುಂಬದವರು ಒಪ್ದಂಗಾಯ್ತು. ಪುರೋಹಿತರು ಬಂದ್ರೆ ಮುಂದಿನ ಕಾರ್ಯ ಮಾಡ್ಬೋದು. ಅದೋ ನೋಡಿ, ಪುರೋಹಿತರು ಬಂದ್ಬಿಟ್ರು. ಒಳ್ಳೇದಾಗಿ ಒಳ್ಳೇದಾಗಿ. ಮೇಷ್ಟ್ರೇ ನಮಸ್ಕಾರ. ನಮಸ್ಕಾರ ಅಮ್ಮ. ಹುಡುಗ ಹುಡುಗಿನ ಕರ್ಕೊಂಡು ಅಜ್ಜಿ, ಅಮ್ಮ ಬನ್ನಿ ಪ್ರದಕ್ಷಿಣೆ ಹಾಕೊಂಡು ಬರೋಣ. ನನ್ನ ಕೈ ನಡೆಯೋಕ್ಕಾಗಲ್ಲ. ನಂಗೂ ಕಾಲು ನೋವಿದೆ. ನಾವು ಮನಸ್ಸಲ್ಲೇ ಪ್ರದಕ್ಷಿಣೆ ಹಾಕ್ತೀವಿ, ನೀ ಹೋಗ್ಬಿಟ್ ಬಾ. ಸರಿ, ನೀವು ಅಲ್ಲಿ ಕೂತಿರಿ, ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ. ಸರಿ. ಹಾಂ.
ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೆಲ್ತ್ ಇಶ್ಯೂಸ್ ಎಲ್ಲ ಏನು ಇಲ್ಲ ತಾನೆ? BP ಕಂಟ್ರೋಲಿಗೆ ಬಂದಿದ್ಯಾ? ಟೈಮ್ ಟೈಮಿಗೆ ಊಟ ಮಾಡ್ತಿದ್ದೀರಾ ತಾನೆ? ಹೇಳಿ ಅಮ್ಮ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಅಮ್ಮ ಯಾಕೆ, ಏನಾಯ್ತು ಒಂಥರ ಆಗ್ಬಿಟ್ರಿ? ಹೆಲ್ತ್ ಇಶ್ಯೂಸ್ ಏನಾದ್ರು? ಅಮ್ಮ ನನಗೆ ಒಳ್ಳೊಳ್ಳೆ ಡಾಕ್ಟರ್ಸ್ ಗೊತ್ತಿದ್ದಾರೆ, ನೀವು ಒಂದು ಮಾತು ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನೀನು ಯಾಕೆ ಬಂದೆ? ನಾನು ಅಜ್ಜಿ ಅಮ್ಮ ಬಂದಿದ್ವಿ. ನನ್ನ ಪ್ರದಕ್ಷಿಣೆ ಹಾಕೋದಕ್ಕೆ ಅಂತ ಈ ಕಡೆ ಬಂದೆ, ಅವ್ರು ಅಲ್ಲೇ ಕೂತಿದ್ದಾರೆ. ಅಮ್ಮ ನೀವೇನಿನ್ನಿ? ಶೈಲು, ಸಾಕ್ಷಿ ಕರ್ಕೊಂಡಮ್ಮ. ಇವತ್ತು ನನ್ನ ಮಗನ ನಿಶ್ಚಿತಾರ್ಥ. ಅಲ್ಲೋ ಅಮ್ಮ ಹುಡುಗಿ ಯಾರು ಗೊತ್ತಾ? ಸಾಕ್ಷಿ. ನಾನೇನು ನಿಶ್ಚಿತಾರ್ಥ ಬಲವಂತವಾಗಿ ಮಾಡ್ತಿಲ್ಲ. ವಿಕ್ರಮ್ ಒಪ್ಪಿಗೆ ಕೊಟ್ಟ ಮೇಲೆ ಈ ಮಂಗಳ ಕಾರ್ಯನ ನಾನು ಮಾಡ್ತಾ ಇರೋದು. ಅವನಿಗೆ ನಾಳೆನೇ ಎಂಗೇಜ್ಮೆಂಟು. ಅದು ನಡೆಯಲ್ಲ. ನನ್ನ ಬಿಟ್ಟು ಪ್ರಪಂಚದಲ್ಲಿ ಯಾವುದೇ ಹುಡುಗಿನೂ ಒಂದು ಕಣ್ಣೆತ್ತು ಕೂಡ ನೋಡಲ್ಲ. ವಿಕ್ರಮ್, ಎಲ್ರಿಗೂ ನಮಸ್ಕಾರ ಮಾಡು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇ ಲಕ್ಷ್ಮೀಪತೆ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ. ಒಂದು ನಿಮಿಷ, ಎಲ್ರಿಗೂ ನಮಸ್ಕಾರ ಮಾಡು. ಶೈಲು, महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ವೇದ, ನಿನಗೆ ವಿಕ್ರಮ್ಗೆ ಇರೋ ಬಂಧ ಮುಗ್ದೋಯ್ತು. ಅವನನ್ನ ಮರ್ತ್ಬಿಡು. ಇನ್ಮೇಲೆ ಅವನ ದಾರಿ ಅವನಿಗೆ, ನಿನ್ನ ದಾರಿ ನಿನಗೆ. ವಿಕ್ರಮ್ ತನ್ನ ಬೇಕಾಗಿರೋ ರೀತಿಲಿ ಹೊಸ ಜೀವನನ ರೂಪಿಸ್ಕೋತಾ ಇದ್ದ. ನೀನು ಅಷ್ಟೆ. ನಿನ್ನ ಬಗ್ಗೆ, ಇನ್ನು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಒಳ್ಳೇದು. ಇನ್ನು ನಿಶ್ಚಿತಾರ್ಥದ ಬಗ್ಗೆ
ಗೊತ್ತಿದ್ದು ಬಂದಿದ್ಯೋ ಗೊತ್ತಿಲ್ಲದೆ ಬಂದಿದ್ಯೋ ನನಗೆ ಗೊತ್ತಿಲ್ಲ ವೇದ. ಆದರೂ ನಾನು ಗೊತ್ತಿದ್ದು ನಿಶ್ಚಿತಾರ್ಥ ನಿಲ್ಲಿಸ್ತೀನಿ ಅನ್ನೋ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇಟ್ಕೊಂಡು ಬಂದರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಯಾವುದೇ ಕಾರಣಕ್ಕೂ ಇಲ್ಲಿ ನಡೀತಾ ಇರೋ ನಿಶ್ಚಿತಾರ್ಥ ನಿಲ್ತು ಅಂದರೆ ಈ ಜಯಮ್ಮನ ಉಸಿರು ನಿಂತು ಹೋಗ. ಅತ್ತೆ ಶಿವಳು ಯಾಕೆ ಅತ್ತೆ ಇಲ್ಲಿ ಬಂದಿದ್ದಾಳೆ? ನಂಗೆ ಗೊತ್ತಿಲ್ಲ. ಛೀ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಎಂಗೇಜ್ಮೆಂಟ್ ನಿಲ್ಸಕ್ ಬಂದಿದ್ಯಾ? ವೇದ ಕೆಲಸ ಮಾಡಲ್ಲ, ನನಗೆ ಆ ನಂಬಿಕೆ ಇದೆ. ಸರಿ ಅತ್ತೆ, ಎಲ್ರು ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನೀವು ಬನ್ನಿ.